ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ, ಸದ್ಯದ ಒಂದಷ್ಟು ಆಗ್ತಾ ಇದ್ದಾರೆ. ಇನ್ನೊಂದು KYC ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಎಪಿಎಲ್ ಕಾರ್ಡ್ಗಳನ್ನ ಅಮಾನತು ಮಾಡ್ತಾ ಇದ್ದಾರೆ, ರದ್ದು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಒಂದ್ ರೀತಿಯಲ್ಲಿ ಥ್ರೆಟ್ ಸರ್, ಇದು ಗ್ಯಾರಂಟಿಗಳು ಕೊಡಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಮಾಡುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ. 11 ಲಕ್ಷ ಬಿಪಿಎಲ್ 11 ಲಕ್ಷ ಕಾರ್ಡ್ಗಳನ್ನ ಮಾಡೋ ಗುರಿ ಇಟ್ಕೊಂಡವರ ಇವರು ಅಂತ ಕುಮಾರಸ್ವಾಮಿ. ಇದು 6ನೇ ಗ್ಯಾರಂಟಿ ರದ್ದು ಮಾಡೋದು. ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗಾಗಲೇ 1 ಲಕ್ಷ ರದ್ದಾಗೋಟಿದೆ. ಇವ್ರಿಗೆ ಈ ಹಣ ಹೊಂದಕ್ಕಾಗ್ತಾ ಇಲ್ಲ. ಇವ್ರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಕ್ಕಾಗಿಲ್ಲ. ಅದನ್ನ ಹೇಳ್ತಾ ಇದಾರಲ್ಲ, ಖರ್ಗೆ ಅವರೇ ಹೇಳಿದಾರಲ್ಲ, ರೋಡ್ಗೆ ಇಡೀ ಮಣ್ಣಾಕಕ್ಕೂ ಆಗಲ್ಲ ಅಂತ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. 1 ಲಕ್ಷ ಕಾರ್ಡ್ಗಳನ್ನ ಈಗಾಗಲೇ ರದ್ದು ಮಾಡಿದ್ದಾರೆ. ಬಿಪಿಎಲ್ ಇಂದ ಅದನ್ನ ಎಪಿಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬುದ್ಧಿವಂತಿಕೆ. ಟೋಟಲ್ 20 ಲಕ್ಷ. ಇದನ್ನ ಟಾರ್ಗೆಟ್ ಅಂದ್ರೆ ಎವ್ರಿ ಇಯರ್ ರದ್ದು ಮಾಡ್ತಾ ಹೋಗ್ಬೇಕು. ಇನ್ ಕೊಡೋ ಪ್ರಶ್ನೆನೇ ಇಲ್ಲ. ಇನ್ನೇನಿದು ರದ್ದು ಮಾಡ್ತಾ ಹೋಗೋದು. ಹೇಳ್ತಾ ಇದ್ರಲ್ಲ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಈಗ ಅದನ್ನು ಎಲ್ಲ ಕಟ್ ಮಾಡ್ತಾ ಇದಾರೆ. ಎಲ್ಲ ಕಡೆನು ಯಾರು ಟ್ಯಾಕ್ಸ್ ಕಟ್ತಾ ಇದಾರೆ, ಸೇಲ್ ಟ್ಯಾಕ್ಸ್ ಕಟ್ತಾ ಇದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೆ, ಅದನ್ನು ರದ್ದು ಮಾಡ್ತಾ ಇದಾರೆ. ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲದರಲ್ಲೂ ಈ ಫ್ರೀ ಗ್ಯಾರಂಟಿ ಏನ್ ಕೊಡ್ತಾ ಇದ್ರಿ ಅದನ್ನ ಪ್ರತಿ ವರ್ಷನೂ ಕೂಡ 10%, 10% ಕಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನೇ ಎಲ್ಲರಿಗೂ ಅಧಿಕಾರಿಗಳು ಕೊಟ್ಬಿಟ್ಟಿದ್ದಾರೆ. ಪ್ರತಿ ವರ್ಷ 10% ಕಟ್ ಮಾಡ್ತಾ ಹೋಗ್ತಾರೆ. ಇದು ಕಾಂಗ್ರೆಸ್ ಅವರ ಟಾರ್ಗೆಟ್. ಅವ್ರಿಗೆ ಈ ಫ್ರೀ ಗ್ಯಾರಂಟಿ ನಿಲ್ಲಿಸಿದ್ರೆ ಡೆಲ್ಲಿ ಅವ್ರ ಆವಾಜ್ ಆಗ್ತಾ ಇದ್ದಾರೆ, ನಿಲ್ಲಿಸಬಾರ್ದು ಅಂತ. ಇವ್ರು ನಿಲ್ಸಕ್ ಅವಾಗ ರೆಡಿ. DK ಶಿವಕುಮಾರ್ ರೆಡಿ, ಮಂತ್ರಿಗಳು ರೆಡಿ, MLAಗಳು ರೆಡಿ. ಯಾಕಂದ್ರೆ MLAಗೆ ದುಡ್ಡು ಕೊಡ್ತಾ ಇಲ್ಲಲ್ಲ, ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ, ಒಂದು ಡ್ಯಾಮ್ ಕಟ್ಟಿಲ್ಲ. ಡ್ಯಾಮ್ ಗೇಟ್ ಕಿತ್ತೋದ್ರು ರಿಪೇರಿ ಮಾಡಕ್ಕೆ 1 ತಿಂಗಳು ತಗೊಂಡಿದ್ದಾರೆ. ಡ್ಯಾಮ್ ಗೇಟ್ ಕಿತ್ತೋದ್ರೂ ರಿಪೇರಿ. ಆ ಪರಿಸ್ಥಿತಿ ಇವತ್ತು ಸರ್ಕಾರದ್ದು. ಹಣಕಾಸಿನ ವಿಚಾರದಲ್ಲಿ ಈ ಸರ್ಕಾರ ಐಸಿಯುನಲ್ಲಿದೆ. ಎನಿ ಟೈಮ್ BP ಬಿದ್ದೋಗ್ತೈತೆ, ಶುಗರ್ ಹೋಗ್ತೈತೆ ಅಂತಾರಲ್ಲ, ಹಂಗೆ ಇದನ್ನು ಎನಿ ಟೈಮ್ ಬಿದ್ದೋಗ್ತೈತೆ. ಈ ವರ್ಷ 1,05,00,000 ಸಾಲ ಮಾಡಲೇಬೇಕು ಅವ್ರು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಈ ಸರಿ. ಯಾಕಂದ್ರೆ ಈ ಫ್ರೀ ಇದ್ದು ಅವ್ರ ಕೈಲಿ ಪ್ರತಿ ತಿಂಗಳು ಕೊಡಕ್ಕಾಗ್ತಾ ಇಲ್ಲ. ಪ್ರತಿ ತಿಂಗಳು ಅವ್ರಿಗೆ ಹಣ ಹೊಂದಿಕೆ ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸರ್ಪ್ಲಸ್ ಹಣ ಇವ್ರ ಹತ್ರ ಇಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಟೈಮ್ ಯಾವುದು ಅದರಲ್ಲಿ ಮಾತ್ರ ಬರುತ್ತೆ ಹಣ, ಪ್ರತಿ ತಿಂಗಳು ಬರಲ್ಲ. ಈಗ ಆಷಾಢ ಬಂದ್ರೆ ಎಲ್ಲ ರಿಜಿಸ್ಟ್ರೇಷನ್, ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ಎಲ್ಲ ಕಡಿಮೆ ಆಗೋಗ್ತದೆ. ಅವಾಗ ಕೊಡಕ್ಕಾಗಲ್ಲ ಇವ್ರ ಹತ್ರ, ಸರ್ಪ್ಲಸ್ ಇಲ್ಲ ಇವ್ರ ಹತ್ರ. ಆ ದೃಷ್ಟಿಯಿಂದ ಅವ್ರಿಗೆ ಈ ಹಣ ಹೊಂದ್ಸಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನ ಪ್ರತಿ ವರ್ಷ 10%, ಅದ್ರ ಪ್ರಕಾರ ಮೇನ್ ಯಾವುದು ಬಿಪಿಎಲ್ ಕಟ್ ಮಾಡಿದ್ರೆ ಆಟೋಮೆಟಿಕಲ್ ಎಲ್ಲ ಕಟ್ ಆಗ್ತದೆ, ಎಲ್ಲಾ ಯೋಜನೆಗಳಿಗೂ ಅನ್ವಯ ಆಗ್ತದೆ. ಯಾರು ನಾನ್ ತಾಕತ್ ತೋರಿಸ್ತೀನಿ. ಈಗ ನಾನೇ ಹೇಳ್ತೀನಿ, 5 ತಂದಿದ್ರೆ ಇನ್ನು 50 ತನ್ನಿ ಅಂತ ಹೇಳ್ತೀನಿ ನಾನು. ಇನ್ನು 50 ತನ್ನಿ, 5 ಸಾಕಾಗಲ್ಲ, ಇನ್ನು 50 ಗ್ಯಾರಂಟಿ ತನ್ನಿ. ತೊಳೆದು ಬಿಟ್ಟು ಸಾರಿಸಿ ರಂಗೋಲೆ ಇಟ್ಟುಬಿಟ್ಟು ಹೊಟ್ಟೋಡಿ, ಏನು ಉಳಿಸ್ಬೇಡಿ ಅಷ್ಟೇ.